ಬ್ಯೂಟಿ, ಹೆಲ್ತ್, ಫ್ಯಾಷನ್, ಶಾಪಿಂಗ್ ಇದೆಲ್ಲ ಇಲ್ಲದೆ ನಮ್ಮ ಹೆಣ್ಮಕ್ಳು ಲೈಫ್ ಕಂಪ್ಲೀಟೇ ಆಗಲ್ಲ. ಇದರಲ್ಲೆಲ್ಲ ಯಾವುದು ಬೆಸ್ಟ್, ಯಾವುದು ನಮ್ಮ ಹೆಣ್ಮಕ್ಳು ಲೈಫ್ ಸ್ಟೈಲ್ಗೆ ಸೂಟ್ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡೋ ಪ್ರೋಗ್ರಾಮೇ ಫೇರ್ ಆ್ಯಂಡ್ ಲವ್ಲಿ. ವೆಲ್ಕಮ್ ಟು ಫೇರ್ ಆ್ಯಂಡ್ ಲವ್ಲಿ. ನಾನು ಸುಷ್ಮಾ. ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮ್ಗೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯವನ್ನು ತೊಗೊಂಬಂದಿದ್ದೀನಿ. ಹೌದು, ಮನೆಯನ್ನು ಎಲ್ಲರಿಗೂ ಕಟ್ಟಬೇಕು ಅಂತ ಆಸೆ ಇರುತ್ತೆ, ಬಟ್ ಮನೆ ಕಟ್ಟೋದಷ್ಟೇ ಅಲ್ಲ, ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿರಬೇಕು. ಯಾವ ಜಾಗದಲ್ಲಿ ಯಾವ ಶೋ ಪೀಸ್ ಇಡಬೇಕು, ಯಾವ ಮೂಲೆಯಲ್ಲಿ ಯಾವ ರೂಮ್ಸ್ ಬರಬೇಕು, ದೇವ್ರ ಮನೆ ಎಲ್ಲಿ ಬರಬೇಕು, ಕಿಚನ್ ಹೇಗೆ ಇಟ್ಕೋಬೇಕು, ಹೋಮ್ ಥಿಯೇಟರ್ಸ್ ಇದ್ದರೆ ಮನೆಯಲ್ಲಿ ಹೇಗಿರುತ್ತೆ, ಅದು ಇಂಟೀರಿಯರ್ಸ್ ಹೇಗೆ ಮಾಡಬೇಕು, ಅದು ಎಲ್ಲವನ್ನ ಮಾಹಿತಿಯನ್ನು ನಾನು ನಿಮ್ಗೆ ಇವತ್ತು ತೋರಿಸ್ತೇನೆ. ನಾನಿವತ್ತು ಬನಶಂಕರಿಯಲ್ಲಿರುವಂತಹ ಸುಮನಾ ಜಗದೀಶ್ ಅವ್ರ ಮನೆಯಲ್ಲಿದ್ದೀನಿ. ಬನ್ನಿ, ಅವ್ರ ಮನೆಯಲ್ಲಿರುವಂತಹ ಇಂಟೀರಿಯರ್ ಸಖತ್ತಾಗಿದೆ. ಹೇಗಿದೆ ಅನ್ನೋದನ್ನ ತೋರಿಸ್ತೀನಿ, ಬನ್ನಿ. ಸುಮನಾ ಅವರೇ, ನಿಮ್ಮ ಮನೆ ಇಂಟೀರಿಯರ್ ಚೆನ್ನಾಗಿದೆ ಆ್ಯಂಡ್ ಇಂಟೀರಿಯರಲ್ಲಿ ಮಾಡಿರುವಂಥ ಶೋ ಪೀಸ್ಗಳು ತುಂಬಾ ಚೆನ್ನಾಗಿದೆ. ಎಂಟ್ರಿ ಆದ ತಕ್ಷಣವೇ ಬ್ಯೂಟಿಫುಲ್ ಪೇಂಟಿಂಗ್ ಆ್ಯಂಡ್ ಹೇಳಿ ಇಲ್ಲಿ ಏನೆಲ್ಲ ಇದೆ ನಮ್ಮ ಸುತ್ತ ಇದೆ ಆ್ಯಕ್ಚುಲಿ ಈ ಏರಿಯಾದಲ್ಲಿ. ಸುಷ್ಮಾ, ನನಗೆ ಚಿಕ್ಕ ವಯಸ್ಸಿಂದನೂ ತುಂಬ ಮನೆ ಚೆನ್ನಾಗಿ ಇಟ್ಕೋಬೇಕು ಆ್ಯಂಡ್ ನಾನು ಆರ್ಟಿಸ್ಟು, ನಾನು ಪೇಂಟಿಂಗ್ಸ್ ಎಲ್ಲ ಮಾಡೋ ಆಸಕ್ತಿ ತುಂಬ ನನಗೆ. ಅದಕ್ಕೆ ನಾನೇನು ಅಂದ್ಕೊಂಡಿದ್ದೆ, ನಾನು ಮನೆ ಮಾಡಿದಾಗ ಮನೆ ಪೂರ್ತಿ ನನ್ನ ಪೇಂಟಿಂಗ್ಸೇ ಮಾಡಿ ಹಾಕೋಬೇಕು. ಆಮೇಲೆ ಸ್ವಲ್ಪ ನನಗೆ ಈ ಆರ್ಟಿಫ್ಯಾಕ್ಟ್ಸ್ ಕಲೆಕ್ಟ್ ಮಾಡೋದು ತುಂಬ ಆಸಕ್ತಿ ಜಾಸ್ತಿ ಅದರದ್ದು. ಸೊ ನಾನೇನು ಡಿಸೈಡ್ ಮಾಡಿದೆ, ನಾವು ಮನೆ ಮಾಡಿದಾಗ ನಮ್ಮದು ನೀವು ನೋಡ್ಬೋದು, ಲಿವಿಂಗ್ ರೂಮ್ ಸ್ವಲ್ಪ ನಾವು ಡಿವೈಡ್ ಮಾಡಿದ್ದೀವಿ. ಒಂದು ಫಾರ್ಮಲ್ ಲಿವಿಂಗ್ ರೂಮು, ಒಂದು ಇನ್ಫಾರ್ಮಲ್ ಲಿವಿಂಗ್ ರೂಮ್ ಅಂಥೇಳಿ. ಸೊ ಫಾರ್ಮಲ್ ಲಿವಿಂಗ್ ರೂಮು ಸ್ವಲ್ಪ ಚಿಕ್ಕದಾಗಿ ಬಂದಿರೋದ್ರಿಂದ ನಾವು ಏನು ಡಿಸೈಡ್ ಮಾಡಿದ್ವಿ, ಸ್ವಲ್ಪ ಆಲ್ ನ್ಯೂಡ್ ಕಲರ್ಸಿಂದ ಇಂಟೀರಿಯರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ನಮಗೆ. ಸೊ ಸೋಫಾ ಆಮೇಲೆ ಆಲ್ ಚೇರ್ಸು, ಟೇಬಲ್ಸು ಎಲ್ಲ ಬ್ರೌನ್ಸು, ಬೇಜಸ್ಸಿಂದ ಇರೋದ್ರಿಂದ ನಾನೇನು ಅಂದ್ಕೊಂಡೆ, ಸ್ವಲ್ಪ ಯಾವ್ದಾದ್ರು ಬ್ರೈಟ್ ಟು ಗಿವ್ ಲೈಫ್ ಟು ದ ಲಿವಿಂಗ್ ರೂಮ್, ಸ್ವಲ್ಪ ಬ್ರೈಟಾಗಿ ಕಾಣಿಸ್ಲಿ ಅಂತ ಹೇಳಿಬಿಟ್ಟು. ಆ್ಯಂಡ್ ಫ್ಲವರ್ಸ್ಗಿಂತ ಜಾಸ್ತಿ ಲೈವ್ಲಿ ಏನಿರುತ್ತೆ ಜಗತ್ತಿನಲ್ಲಿ, ಸೊ ಫ್ಲವರ್ಸ್ ಥೀಮ್ ಇಟ್ಕೊಂಡ್ಬಿಟ್ಟು ನಾನು ಲಿವಿಂಗ್ ರೂಮಿಗೆ ಇಲ್ಲಿ ಲೋಟಸ್ ಪೇಂಟಿಂಗ್ ಮಾಡಿ ಲಿವಿಂಗ್ ರೂಮಿಗೆ ಯೂಸ್ ಮಾಡ್ಕೊಂಡಿದ್ದೀನಿ. ಅದು ಪೇಂಟಿಂಗ್ ನಾನೇ ಮಾಡಿದ್ದು. ತುಂಬಾ ಚೆನ್ನಾಗಿದೆ ಪೇಂಟಿಂಗ್ ನೀವು ಮಾಡಿದ್ರೆ ಅಂತ ಆ್ಯಕ್ಚುಲಿ ನೀವು ಹೇಳಿದ್ಮೇಲೆ ಗೊತ್ತಾಯ್ತು. ತುಂಬಾ ಚೆನ್ನಾಗಿ ಬಂದಿದೆ ಪೇಂಟಿಂಗು. ಆ್ಯಂಡ್ ನೀವು ಪೇಂಟಿಂಗ್ ಬಗ್ಗೆ ಹೇಳಿದ್ರೆ, ಆ್ಯಂಡ್ ನಮ್ಮ ಹಿಂದೆ ಒಂದು ಮಿರರ್ ಹಾಕಿದ್ದೀರಾ, ಮತ್ತೆ ಬುದ್ಧ ಸ್ಟ್ಯಾಚ್ಯೂ ಇದೆ. ಎಂಟ್ರಿನಲ್ಲೂ ಕೂಡ ಒಳ್ಳೆ ಬುದ್ಧ ಸ್ಟ್ಯಾಚ್ಯೂ ಇತ್ತು. ಆ್ಯಂಡ್ ಇಲ್ಲಿ ಕೂಡ ಬುದ್ಧ ಸ್ಟ್ಯಾಚ್ಯೂ ಇದೆ. ಗ್ರೀನ್ ಪ್ಲಾಂಟ್ಸ್ ಇಟ್ಟಿದ್ದೀರಾ, ಅದು ಹೇಗೆ ಐಡಿಯಾ? ಯಾಕೆಂದರೆ ವಿಷನ್ ಎಲ್ಲರೂ ಎಂಟ್ರಿಗೆ ಕೊಡ್ತಾರೆ, ಬಟ್ ನೀವು ಬ್ಯಾಕಲ್ಲಿ ಕೊಟ್ಟಿದ್ದೀರಾ, ಅದೇನು ಐಡಿಯಾ ಕೊಟ್ಟಿರೋದು? ಅದು ಫಸ್ಟ್ ನಾನು ಏನು ಹೇಳಬೇಕು ಅಂದರೆ, ಬುದ್ಧ ಯಾಕೆ ನನಗಿಷ್ಟ ಅಂತಂದರೆ, ಬುದ್ಧ ಫೇಸಲ್ಲಿ ಅಥವಾ ಅವ್ರ ಕ್ವಾಲಿಟಿ ಏನು ಅಂತಂದರೆ ಪೀಸ್ಫುಲ್ಲಾಗಿರೋದು. ಸೊ ನನಗೆ ಯಾವಾಗಲೂ ಬುದ್ಧ ಎಲ್ಲ, ಇಫ್ ಐ ಆಮ್ ಸರೌಂಡೆಡ್ ಬೈ ಬುದ್ಧ, ಯಾವುದೇ ಮನೆಯಲ್ಲಿ ಸ್ವಲ್ಪ ಪೀಸ್ ಇರುತ್ತೆ ಅಂತ ಹೇಳಿಬಿಟ್ಟು, ಪೀಸ್ಫುಲ್ಲಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಬುದ್ಧ ಎಲ್ಲ ಕಡೆ ಇಟ್ಟಿದ್ದೀನಿ. ಆ್ಯಂಡ್ ನೀವು ಕೇಳ್ದಂಗೆ ಇಲ್ಲಿ ಮಿರರ್ ಏನಕ್ಕೆ ಹಾಕಿದ್ದೀನಿ ಅಂತಂತಂದರೆ, ಅದೇ ನಾನು ಹೇಳಿದ್ನಲ್ಲ, ಫಾರ್ಮಲ್ ಲಿವಿಂಗ್ ರೂಮ್ ಸ್ವಲ್ಪ ಚಿಕ್ಕದು ಬಂದಿರೋದ್ರಿಂದ ಇಟ್ ವಿಲ್ ಎಕ್ಸ್ಪ್ಯಾಂಡ್ ದ ರೂಮ್. ಇವಾಗ ನಾನು ಮಿರರ್ ಹಾಕಿದ್ರೆ ಸ್ವಲ್ಪ ಸ್ಪೇಷಿಯಸ್ ಆಗಿ ಕಾಣಿಸುತ್ತೆ ಆ್ಯಂಡ್ ಬೇರೆ ಕಡೆ ಎಲ್ಲ ಸ್ವಲ್ಪ ಲೈಟು ರಿಫ್ಲೆಕ್ಟ್ ಆಗುತ್ತೆ ಆ್ಯಂಡ್ ಸ್ಪೇಸ್ ಸ್ವಲ್ಪ ಸ್ಪೇಷಿಯಸ್ ಆಗಿರುತ್ತೆ ಅಂತ ಹೇಳಿಬಿಟ್ಟು ಆ ಐಡಿಯಾ ಮೇಲೆ ಮಿರರ್ ಹಾಕಿದ್ದು. ಮಿರರೂ ನಾವು ಸ್ವಲ್ಪ ಫ್ಯಾನ್ಸಿ ಆಗಿರೋದು, ಫ್ರೇಮು ಎಥ್ನಿಕ್ ಆಗಿರೋದು ನೋಡಿಕೊಂಡು ಚೂಸ್ ಮಾಡಿಕೊಂಡು ಹಾಕಿರೋದು. ಆ್ಯಂಡ್ ಅದ್ರ ಕೆಳಗಡೆ ಒಂದು ಕನ್ಸೋಲ್ ಇಟ್ಟಿದ್ದೀನಿ. ಕನ್ಸೋಲಲ್ಲಿ ಸ್ವಲ್ಪ ಗ್ರೀನರಿ ನೀವು ನೋಡೋ ಹಾಗೆ, ನಾನು ಮನೆ ಒಳಗಡೆ ಪೂರ್ತಿ ಎಲ್ಲ ಕಡೆ ಸ್ವಲ್ಪ ಗ್ರೀನರಿ ಜಾಸ್ತಿ. ಯು ನೋ ದಟ್ ಗ್ರೀನರಿ ಇಟ್ಟಲ್ಲಿ ಅಲ್ಲಿ ಲೈಫ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ಎಲ್ಲ ಕಡೆ ನಾನು ಗ್ರೀನರಿ ಇಟ್ಟಿದ್ದೀನಿ. ಆಮೇಲೆ ಸುಮ್ಮನೆ ಕ್ಯೂರಿಯೋಸು, ಸ್ಟ್ಯಾಚ್ಯೂಸು, ಹಂಗೆ ಜಸ್ಟ್ ಟು ಎನ್ಹ್ಯಾನ್ಸ್ ದ ಸ್ಪೇಸ್ ಆ್ಯಂಡ್ ಎಸ್ಥೆಟಿಕ್ಗೆ ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂತ ಹೇಳಿಬಿಟ್ಟು ಅದನ್ನ ಇಟ್ಟಿದ್ದೀನಿ. ನಿಮ್ಮ ಮನೆಯಲ್ಲಿ ಒಂದೊಂದು ಶೋ ಪೀಸು ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ, ಯುನಿಕ್ ಆಗಿದೆ. ಎಲ್ಲಿಂದ ಪರ್ಚೇಸ್ ಮಾಡಿರೋದು ಅಥವಾ ಮನೆ ಕಟ್ಟಾದ್ಮೇಲೆ ಪರ್ಚೇಸ್ ಮಾಡಿರೋದು, ಹೇಗದು? ಮನೆ ಕಟ್ಟಾದ್ಮೇಲೆ ಪರ್ಚೇಸ್ ಏನು ಅದೇ ಒಂದು ಲೆಕ್ಕ ಇಟ್ಕೊಂಡು ಏನು ಕಟ್ಟಿಲ್ಲ ನಾವು.
ನನಗೆ ತುಂಬ ವರ್ಷಗಳಿಂದನೂ ನಾನು ಬೇರೆ ದೇಶಗಳಲ್ಲಿ ಅಲ್ಲಿ ಇಲ್ಲಿ ಟ್ರಾವೆಲ್ ಮಾಡಿದಾಗೆಲ್ಲ ನಾನು ಕಲೆಕ್ಟ್ ಮಾಡಿಕೊಂಡು ಆ ದೇಶದ ಸ್ಪೆಷಲ್ ಆರ್ಟಿಫ್ಯಾಕ್ಟ್ಸ್ ಏನಿದೆ ಅಂತ ಹೇಳಿಬಿಟ್ಟು ತೊಗೊಂಡು ಬಂದು ನಾನು ಕಲೆಕ್ಟ್ ಮಾಡಿಕೊಂಡೇ ಬಂದಿದ್ದೀನಿ. ಸೊ ಅದ್ರ ತಕ್ಕಂಗೆ ನಾನು ಎಲ್ಲೆಲ್ಲಿ ಇಡಬೇಕು ಏನೇನು ಮಾಡಬೇಕು ಅಂತ ಜಾಗ ಮಾಡಿಸ್ಕೊಂಡಿದ್ದೀನಿ ಮನೆಯಲ್ಲಿ. ಲೈಕ್ ಈ ಶೋಕೇಸ್ ಇದೆ ಇಲ್ಲಿ, ಸೊ ಅದಕ್ಕೆ ಯಾವ್ದು ಸೂಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಆ ಥರದ್ದು ಆರ್ಟಿಫ್ಯಾಕ್ಟ್ಸ್ ಅಲ್ಲಿ ಇಟ್ಟಿದ್ದೀನಿ. ಆಮೇಲೆ ನಿಮ್ಮ ಹಿಂದೆ ಇರೋದು ಪೇಂಟಿಂಗ್ ಇದೆಯಲ್ಲ, ಅದನ್ನು ನಾನೇ ಮಾಡಿರೋದು. ತುಂಬಾ ಚೆನ್ನಾಗಿದೆ ಅದು. ಆ್ಯಂಡ್ ಗೋಲ್ಡ್ ಫಾಯಿಲಿಂಗ್ ಅಂತ ಹೇಳ್ತಲ್ಲ, ಮೇ ಬಿ ಇದೇ ಥರ ಮಾಡೋದು ಅನ್ಕೋತೀನಿ. ಹೌದು, ಇಟ್ ಇಸ್ ಮೋರ್ ಆರ್ ಲೆಸ್ ಲೈಕ್ ಟ್ಯಾಂಜರ್ ಪೇಂಟಿಂಗ್ ಸ್ಟೈಲೇನೆ, ಬಟ್ ಈ ಸ್ಟೈಲು ನಾನೇ ಮಾಡಿಕೊಂಡು ಕಾನ್ಸೆಪ್ಟ್ ಎಲ್ಲ ನಂದೇನೆ. ಸೊ ಪೇಂಟಿಂಗ್ ಎಲ್ಲ ಕ್ಲೇ ವರ್ಕು, ಮ್ಯೂರಲ್ಲು ಮೆಥಡು ಎಲ್ಲ ಯೂಸ್ ಮಾಡಿಕೊಂಡು ಆ ಪೇಂಟಿಂಗ್ ಮಾಡಿರೋದು ನಾನು. ಆ್ಯಂಡ್ ಲಿವಿಂಗ್ ಏರಿಯಾನೇ ಇಷ್ಟು ತುಂಬ ಚೆನ್ನಾಗಿದೆ. ಆ್ಯಂಡ್ ಒಳಗಡೆ ಹೇಗಿದೆ ನೋಡೋಣ. ನೆಕ್ಸ್ಟ್ ಏನಿದೆ ಲಿವಿಂಗ್ ಏರಿಯಾ ಆಗಿದ ತಕ್ಷಣ? ಹೌದು, ತುಂಬಾ ಚೆನ್ನಾಗಿದೆ. ಎಲ್ಲ ನೋಡ್ತೀವಿ. ಥ್ಯಾಂಕ್ ಯು. ಆ್ಯಂಡ್ ಎಲ್ಲ ಕಡೆ ಡೈನಿಂಗ್ ಟೇಬಲ್ ಅಂತ ಹೇಳಿದ್ರೆ ಫ್ರೂಟ್ ಬೌಲ್ ನೋಡ್ತೀವಿ, ಬಟ್ ಇಲ್ಲಿ ಫೋಟೋಸ್ ಇಟ್ಟಿದ್ರೆ, ಮತ್ತು ಇಲ್ಲಿ ಕೂಡ ನೀವು ಹೇಳಿದಾಗ ಗ್ರೀನ್ ಪ್ಲ್ಯಾಂಟ್ಸ್, ಬುದ್ಧ ಆಬ್ವಿಯಸ್ಲಿ. ಸೊ ಇದ್ರ ಬಗ್ಗೆ ಹೇಳಿ, ಇಲ್ಲೆಲ್ಲ ಶೋ ಪೀಸಸ್ ಯಾವ ಥರ ಹಾಕಿದ್ದೀರಾ? ಇಲ್ಲಿ ನೀವು ನೋಡ್ತಿರೋ ಹಾಗೆ ನಿಮ್ಮ ಹಿಂದೆ ನಾವು ಸ್ಟ್ಯಾಂಡರ್ಡ್ ರೇಲಿಂಗ್ಸ್ ಬದಲು ವರ್ಟಿಕಲ್ ರೇಲಿಂಗ್ಸ್, ಟೀಕ್ ಬೀಡಿಂಗ್ಸ್ ಹಾಕ್ಸ್ಕೊಂಡಿದ್ದೀವಿ. ಅದೆಲ್ಲ ನಾವೇ ಮಾಡಿಸಿದ್ವಿ ಕಾರ್ಪೆಂಟರ್ ಹತ್ರ. ಆಮೇಲೆ ಇಲ್ಲಿ ಸ್ಟೆಪ್ಸ್ ಮೇಲೆಲ್ಲ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿಬಿಟ್ಟು ಸ್ಮಾಲ್ ಕ್ಯೂರಿಯೋಸ್ ಇಟ್ಟಿದ್ದೀವಿ. ಆಮೇಲೆ ಇಲ್ಲಿ ಈ ವಾಲ್, ನಾನು ಇಲ್ಲಿ ಮೇನ್ ಈ ವಾಲ್ ಬಂದಿರೋದು ರೀಸನ್ ಏನು ಅಂದರೆ, ನನ್ನ ಹತ್ರ ಕಲೆಕ್ಷನ್ ಇರೋ ಮಾಸ್ಕ್ಸ್ ಡಿಸ್ಪ್ಲೇ ಮಾಡೋಣ ಅಂಥೇಳಿ ಇದು ಮಾಡಿಸಿರೋದು. ಆ್ಯಂಡ್ ಎಲ್ಲಿಂದ ತೊಗೊಂಡಿದ್ದೀವಿ? ತುಂಬ ಚೆನ್ನಾಗಿದೆ ಶೋ ಪೀಸ್. ಇದು ಎಲ್ಲಿ ತೊಗೊಂಡಿದ್ದಲ್ಲ? ಆಲ್ ದೀಸ್ ಬೇರೆ ಬೇರೆ ಕಂಟ್ರೀಸ್ ನಾವು ವಿಸಿಟ್ ಮಾಡಿದಾಗ ಒಂದು ದಿಸ್ ಇಸ್ ದಟ್ ಅಬಾರ್ಜಿನಲ್ ಮಾಸ್ಕ್ ಫ್ರಮ್ ಆಸ್ಟ್ರೇಲಿಯಾ, ಒಂದು ಥೈಲ್ಯಾಂಡಿಂದ ಆ್ಯಂಡ್ ಬಾಲಿಯಿಂದ, ಎಲ್ಲ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ವರ್ಲ್ಡ್ ದೇ ಹ್ಯಾವ್ ದರ್. ಅವರು ಒಂದು ಟಿಪಿಕಲ್ ಆಗಿ ಒಂದು ಮಾಸ್ಕ್ಸ್ ಇಟ್ಟಿರ್ತಾರೆ ಜನರಲಿ. ಸೊ ಆ ಕಂಟ್ರಿಗೆ ಹೋದರೆ ಆ ಶೋ ಪೀಸ್ಗಳು ತುಂಬಾ ಫೇಮಸ್. ಹೌದು. ಸೊ ಆ್ಯಂಡ್ ಗ್ರೀನ್ ಪ್ಲಾಂಟ್ಸ್ ಆಬ್ವಿಯಸ್ಲಿ ತುಂಬಾ ಚೆನ್ನಾಗಿದೆ ಡೈನಿಂಗ್ ಟೇಬಲ್ ಮೇಲೆ. ಸೊ ಆಮೇಲೆ ನಾನು ಕೇಳ್ಪಟ್ಟೆ, ನಿಮ್ಮ ಮನೆಯಲ್ಲಿ ನಿಮ್ಗೆ ಎಷ್ಟು ಫೀಟ್ ಸ್ಪೇಸ್ ಇದೆಯೋ ಅದ್ರಲ್ಲಿ ಅರ್ಧಕ್ಕಿಂತ ಜಾಸ್ತಿ ಗಾರ್ಡನ್ ಏರಿಯಾ ಯೂಸ್ ಮಾಡಿದ್ದೀವಿ. ಹೌದು. ನಾವು ಫಸ್ಟ್ ಆರ್ಕಿಟೆಕ್ಟ್ ಅವ್ರನ್ನ ಮೀಟ್ ಮಾಡೋಕ್ಕೆ ಹೋದಾಗ ನಾವು ಫಸ್ಟ್ ನಮ್ಮ ಕ್ರೈಟೀರಿಯಾ ಹೇಳಿದ್ದೇನೆ, ನಮ್ಮದು 40-60 ಸೈಟು, ಅದರಲ್ಲಿ ನಮಗೆ ಎಷ್ಟಾಗುತ್ತೋ ಅಷ್ಟು ಔಟ್ಡೋರ್ ಸ್ಪೇಸ್ ಬೇಕು ನಮಗೆ, ಬಿಲ್ಡಿಂಗ್ಕಿನ್ನ ನಮಗೆ ಗಾರ್ಡನ್ ಬೇಕು ಅಂತ ಹೇಳಿದ್ವಿ ಅವ್ರಿಗೆ. ಆಮೇಲೆ ಇನ್ನೊಂದು ಏನು ಪಾಯಿಂಟ್ ಹೇಳಿದ್ವಿ ಅಂತಂದರೆ, ಮನೆ ಮುಂದೆ ಗಾರ್ಡನ್ ಮಾಡಿಸಿದ್ರೆ ಪ್ರೈವಸಿ ಇರೋದಿಲ್ಲ, ಹೊರಗೆ ಯೂಸ್ ಮಾಡ್ಕೊಳಕ್ಕಾಗಲ್ಲ, ಇಟ್ಸ್ ಆಲ್ಮೋಸ್ಟ್ ರೋಡ್ ಮೇಲೆ ಥರ ಆಗುತ್ತೆ ಅಂತ ಹೇಳಿಬಿಟ್ಟು ನಮ್ಮ ಆರ್ಕಿಟೆಕ್ಟ್ ಅವರು ಸೈಡಲ್ಲಿ ಕೊಟ್ಟರು ಗಾರ್ಡನ್ ಏರಿಯಾ. ಸೊ ನಮ್ದು ಆಲ್ಮೋಸ್ಟ್ ಅರ್ಧಕ್ಕಿಂತ ಜಾಸ್ತಿ ಗಾರ್ಡನ್ ಏರಿಯಾನ ಬರುತ್ತೆ. ಹೌದು, ನೀವು ಹೇಳಿದಾಗ ಹೌದು, ಮನೆ ಮುಂದೆ ಗಾರ್ಡನ್ ಏರಿಯಾ ಇದ್ದರೆ ಅಥವಾ ಓಡಾಡೋರಿಗೆ ಓಡಾಡ್ತಾ ಇರ್ತಾರೆ, ನಮಗೆ ಪ್ರೈವಸಿ ಇರಲ್ಲ. ಬಟ್ ಸೈಡಲ್ಲಿ ಇದ್ದರೆ ನೀವು ಹೇಳಿದಾಗೆ ಮೇ ಬಿ ಪ್ರೈವಸಿನೂ ಚೆನ್ನಾಗಿರುತ್ತೆ ಆ್ಯಂಡ್ ಗಾಳಿನೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅಂತ. ಸೊ ಗಾರ್ಡನ್ ಏರಿಯಾ ನೋಡೋಣ. ಹಾಗಿದ್ರೆ ನಿಮ್ಮ ಗಾರ್ಡನ್ ಏರಿಯಾ ತುಂಬ ಚೆನ್ನಾಗಿದೆ, ಬನ್ನಿ. ಗಾರ್ಡನ್ಗೆ ಹೋಗೋ ದಾರಿನಲ್ಲಿ ನಿಮಗೆ ಪೂಜಾ ರೂಮೂ ಇದೆ. ಇಲ್ಲಿ ಪೂಜಾ ರೂಮ್ ಜಾಲಿ ಸ್ಟೈಲಲ್ಲಿ ಡೋರ್ಸ್ ಮಾಡಿದ್ದೀವಿ. ಆ್ಯಂಡ್ ಒಂದು ಚಿಕ್ಕದಾಗಿ ಚೊಕ್ಕದಾಗಿ ನೀಟಾಗಿ ಇಟ್ಕೊಂಡಿದ್ದೀರಾ ದೇವ್ರ ಮನೆ. ತುಂಬಾ ಚೆನ್ನಾಗಿದೆ, ಯುನೀಕ್ ಆಗಿದೆ. ಥ್ಯಾಂಕ್ ಯು. ಆ್ಯಂಡ್ ಅಲ್ಲಿ ಪೌಡರ್ ರೂಮ್ ಬರುತ್ತೆ. ಆ್ಯಂಡ್ ಇಲ್ಲಿ ಗೆಸ್ಟ್ ರೂಮ್ ಇದೆ ಒಂದು. ಫಸ್ಟ್ ಫ್ಲೋರಲ್ಲೇ ಗೆಸ್ಟ್ ರೂಮ್, ಗ್ರೌಂಡ್ ಫ್ಲೋರಲ್ಲಿ ಗೆಸ್ಟ್ ರೂಮ್ ಇದೆ. ಎಲ್ಲ ರೂಮ್ಸಲ್ಲೂ ನಾವು ವಾಕ್ ಇನ್ ವಾರ್ಡ್ರೋಬ್ಸೇ ಮಾಡಿದ್ದೀವಿ. ಇದು ಗಾರ್ಡನ್ ಏರಿಯಾ. ಬ್ಯೂಟಿಫುಲ್ ಗಾರ್ಡನ್ ಏರಿಯಾ. ಬೆಂಗಳೂರಲ್ಲಿ ನಿಜವಾಗ್ಲೂ ಗ್ರೀನರಿ ಸಿಗೋದೇ ನಿಜವಾಗ್ಲೂ ತುಂಬಾನೇ ಕಷ್ಟ. ತುಂಬಾನೇ ಚೆನ್ನಾಗಿದೆ. ನೀವು ಹೇಳಿದಾಗೆ ದೊಡ್ಡದಾಗಿದೆ. ಏನೆಲ್ಲ ಪ್ಲಾಂಟ್ಸ್ ಹಾಕಿದ್ದೀರಾ ಇಲ್ಲಿ? ಇಲ್ಲಿ ಇಂಡೋರ್ ಪ್ಲಾಂಟ್ಸು ಇದೆ ಆ್ಯಂಡ್ ಸನ್ನಲ್ಲಿ ಇರೋ ಪ್ಲಾಂಟ್ಸೂ ಇದೆ. ಇದೆಲ್ಲ ಸ್ವಲ್ಪ ಜಾಸ್ತಿ ಪಾಮ್ಸ್ ಹಾಕಿದ್ದೀನಿ, ಯಾಕೆಂದರೆ ಮೇಂಟೆನೆನ್ಸ್ ಸ್ವಲ್ಪ ಕಮ್ಮಿ ಆಗುತ್ತೆ ಪಾಮ್ಸ್ ಹಾಕಿದ್ರೆ. ಸ್ವಲ್ಪ ಇಂಡೋರ್ ಪ್ಲಾಂಟ್ಸ್ ಎಲ್ಲ ಸ್ವಲ್ಪ ಶೇಡಲ್ಲಿ ಇಟ್ಟಿದ್ದೀನಿ. ಆಮೇಲೆ ಪೆಂಟಾಸ್ ಇದೆ, ಇದು ಟೆಂಪಲ್ ಟ್ರೀ ಆ್ಯಂಡ್ ತುಂಬ ಹ್ಯಾಂಗಿಂಗ್ ಪಾಟ್ಸ್ ಹಾಕಿದ್ದೀನಿ. ಹಿಂದೆ ಫೌಂಟೇನ್ ಏರಿಯಾ ಮಾಡಿದ್ದೀವಿ
ಆ್ಯಂಡ್ ಸ್ವಲ್ಪ ಗಾರ್ಡನ್ ಡೆಕೋರ್ ಅಂತ ಐಟಮ್ಸ್ ಎಲ್ಲ ಇಟ್ಟಿದ್ದೀನಿ, ಲೈಕ್ ಆಲ್ ದೋಸ್ ಮೆಟಲ್ ಬಟರ್ಫ್ಲೈಸು, ಡ್ರ್ಯಾಗನ್ ಫ್ಲೈಸು, ಆ ಥರದ್ದೆಲ್ಲ ಇಟ್ಟು. ಇದು ಪಕ್ಷಿದು ಪಂಜರ ಕೂಡ ಹಾಕಿದ್ರೆ ಜಸ್ಟ್ ಅದನ್ನು ಹ್ಯಾಂಗ್ ಮಾಡಿ. ಹಾಂ, ಜಸ್ಟ್ ಫಾರ್ ದ ಡೆಕೋರ್ಗೋಸ್ಕರ ಹಾಕಿರೋದು. ಆ್ಯಂಡ್ ಅಲ್ಲೇನು ಪಕ್ಷಿ ಎಲ್ಲ ಏನಿಟ್ಟಿಲ್ಲ, ಬಟ್ ಡೆಕೋರ್ಗೋಸ್ಕರ ಹಾಕಿರೋದು. ಆ್ಯಂಡ್ ಒಂದು ಟೀ ಟೇಬಲ್ಲು ಆ್ಯಂಡ್ ಸಮ್ ಚೇರ್ಸ್ ಇಟ್ಟಿದ್ದೀವಿ. ದಿನ ಬೆಳಗ್ಗೆ ಇಲ್ಲಿ ವಿ ಸ್ಪೆಂಡ್ ಮೋಸ್ಟ್ ಆಫ್ ಆರ್ ಟೈಮ್ ಇಲ್ಲಿ. ಬೆಳಗ್ಗೆ ಕಾಫಿಗೆ, ಈವ್ನಿಂಗ್ ಟೀಗೆ ಎಲ್ಲ ಇಲ್ಲೇ ಜಾಸ್ತಿ ಸ್ಪೆಂಡ್ ಮಾಡ್ತೀವಿ. ಮನೆಗಿಂತ ಗಾರ್ಡನ್ ಏರಿಯಾದಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ಹೌದು. ಆ್ಯಂಡ್ ಇಲ್ಲೂ ಕೂಡ ಇಂಟೀರಿಯರ್ ಡೆಕೋರೇಷನ್ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಯಾವ ಕಡೆ ನೋಡಿದ್ರು ಗ್ರೀನ್ರಿ, ಮೇಲ್ ನೋಡಿದ್ರು ಗ್ರೀನ್ರಿ, ಪಕ್ಕ ನೋಡಿದ್ರು ಗ್ರೀನ್ರಿ, ಅದ್ರ ಜೊತೆಗೆ ಫುಲ್ ಇಲ್ಲೆಲ್ಲ ಡೆಕೋರೇಷನ್ ಕೂಡ ಮಾಡಿದ್ರೆ. ಆ್ಯಂಡ್ ಅಗೇನ್ ಮಿರರ್ ಕೂಡ ಹಾಕಿದ್ದೀರಾ. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಸ್ವಲ್ಪ ನೋಡಿದ್ದೀವಿ ಅಷ್ಟೇ, ಇನ್ನು ನಿಮ್ಮ ಇಂಟೀರಿಯರ್ ನೋಡೋದು ತುಂಬಾ ಇದೆ. ಒಂದು ಬ್ರೇಕ್ ತೊಗೊಳ್ಳೋಣ. ಬ್ರೇಕ್ ಆದಮೇಲೆ ಇನ್ನು ಏನೆಲ್ಲ ಇಂಟೀರಿಯರ್ಸ್ ಮಾಡಿದ್ದೀರಾ ಅನ್ನೋದು. ಫ್ರೆಂಡ್ಸ್, ನೋಡಿದ್ರಲ್ಲ ಇಂಟೀರಿಯರ್ಸ್ ಅಂದರೆ ಹೇಗಿರಬೇಕು ಅಂತ. ತುಂಬಾ ಚೆನ್ನಾಗಿದೆ ಇಂಟೀರಿಯರ್. ಇನ್ನು ಬಹಳಷ್ಟು ನೋಡೋದಿದೆ. ಒಂದು ಬ್ರೇಕ್ ತೊಗೊಳ್ಳಿ. ಬ್ರೇಕ್ ಆದಮೇಲೆ ಇನ್ನು ಏನೆಲ್ಲ ಇದೆ ನಿಮ್ಮ ಮನೆಯಲ್ಲಿ ತೋರಿಸ್ತೀನಿ. ಈಗ ಸ್ಮಾಲ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇರ್ ಆ್ಯಂಡ್ ಲವ್ಲಿ. ಈ ಮುಂಚೆ ಗಾರ್ಡನ್ ಏರಿಯಾ ನೋಡಿದ್ವಿ, ಲಿವಿಂಗ್ ಏರಿಯಾ ನೋಡಿದ್ವಿ, ಪೂಜಾ ರೂಮ್ ನೋಡಿದ್ವಿ, ಎಲ್ಲ ನೋಡಿದ್ವಿ. ಈಗ ಹೋಮ್ ಥಿಯೇಟರ್ಗೂ ಕೂಡ ಇವರು ಇಂಟೀರಿಯರ್ ಡಿಸೈನಿಂಗ್ ಮಾಡಿದ್ದಾರೆ. ಹೇಗೆ ಮಾಡಿದ್ದಾರೆ ಬನ್ನಿ ತೋರಿಸ್ತೇನೆ. ಓಕೆ, ಇಲ್ಲಿ ಮೇಲೆ ಏನೇನಿದೆ? ಇಲ್ಲಿ ಈ ಮೆಝನೈನ್ ಫ್ಲೋರಲ್ಲಿ ಬಂದು ಹೋಮ್ ಥಿಯೇಟರ್ ಇದೆ ಆ್ಯಂಡ್ ಲೈಬ್ರರಿ ಇದೆ. ಓಕೆ. ಆ್ಯಂಡ್ ಈ ಸ್ಟೇರ್ಸ್ ಎಲ್ಲ ಬಂದು ಟೀಕ್ವುಡ್ ಪ್ಲ್ಯಾಂಕ್ಸಿಂದ ನಾವು ಮೇಲೆ ಮಾರ್ಬಲ್ ಆ್ಯಂಡ್ ಟೀಕ್ವುಡ್ ಕಾಂಬಿನೇಷನ್ ಮಾಡಿದ್ದೀವಿ. ಇದು ಟೀಕ್ವುಡ್ ಮತ್ತೆ ಕಾಂಬಿನೇಷನ್ ಮಾರ್ಬಲ್ ಮಾಡಿದ್ರೆ. ಆ್ಯಂಡ್ ಈ ಕಡೆ ಗ್ಲಾಸ್ ಎಲ್ಲ ಹಾಕಿದ್ದಾರೆ. ಇದು ಯಾವ ಥೀಮಲ್ಲಿ ಹಾಕಿರೋದು? ಎಲ್ಲ ರೈಲಿಂಗ್ಸ್ ಹಾಕ್ತಾರೆ. ಜನರಲಿ ಏನು ಅಂತಂದರೆ ಪೂಜಾ ರೂಮ್ ಮೇಲೆ ನಡಿಬಾರ್ದು ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಇಲ್ಲಿ ಮೇಲೆ ಸ್ಕೈಲೈಟ್ ಬರುತ್ತೆ. ಸೊ ಸ್ಕೈಲೈಟ್ ಬಂದಾಗ ಬೆಳಕು, ಸನ್ ರೈಸ್ ಎಲ್ಲ ನೀಟಾಗಿ ಇಲ್ಲಿ ಮಧ್ಯಾಹ್ನದ ಹೊತ್ತು ಚೆನ್ನಾಗಿ ಬ್ರೈಟ್ ಇರುತ್ತೆ ರೂಮು ಅನ್ನೋ ಒಂದು ಐಡಿಯಾನಲ್ಲಿ ಇಲ್ಲಿ ಗ್ಲಾಸ್ ಹಾಕ್ಸಿದ್ವಿ. ಓಕೆ, ಹೋಮ್ ಥಿಯೇಟರ್ ನೋಡೋಣ ಹಾಗಿದ್ರೆ. ಹೋಮ್ ಥಿಯೇಟರ್ಸ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಫುಲ್ ಪ್ಲೇನಲ್ಲಿರುತ್ತೆ. ಥ್ಯಾಂಕ್ ಯು. ಬಟ್ ಇದು ಕೂಡ ನೀವು ತುಂಬಾ ಚೆನ್ನಾಗಿ ಇಂಟೀರಿಯರ್ ಮಾಡಿದ್ದೀರಾ. ಈ ಕಾನ್ಸೆಪ್ಟ್ ಹೇಗೆ ಅನ್ನಿಸ್ತು? ಹೋಮ್ ಥಿಯೇಟರ್ಗೂ ಇಂಟೀರಿಯರ್ ಮಾಡಬೇಕು? ಇಲ್ಲ, ಹೋಮ್ ಥಿಯೇಟರ್ಗೆ ಅಕಾಸ್ಟಿಕ್ಸ್ ಥರ ಮಾಡಿದ್ರೆ ಅದಕ್ಕೆ ಸೌಂಡ್ ಸಿಸ್ಟಮ್ಮು ಆ್ಯಂಡ್ ಪಿಕ್ಚರ್ದು ಫೀಲು ಎಲ್ಲ ಚೆನ್ನಾಗಿ ಬರುತ್ತೆ. ಅದು ಆ ರೀಸನ್ಗೋಸ್ಕರ ಈ ಥರ ಮಾಡಿರೋದು. ಓಕೆ, ತುಂಬಾ ಚೆನ್ನಾಗಿದೆ. ಫೋಟೋಸ್ ಎಲ್ಲ ಕಾಮಿಕಲ್ ಫೋಟೋಸ್ ಹಾಕಿದ್ದೀರಾ ಇಲ್ಲಿ. ಆ್ಯಂಡ್ ಶೋ ಪೀಸಸ್ ಇಲ್ಲೂ ಕೂಡ ಇದಕ್ಕೆ ತಕ್ಕನಾದಂಥ ಏನು ಬೇಕೋ ಅದನ್ನು ಮಾತ್ರ ಇಟ್ಟಿದ್ದೀರಾ ಇಲ್ಲಿ. ತುಂಬಾ ಚೆನ್ನಾಗಿದೆ. ಅದು ಮೇನ್ ಅದೆಲ್ಲ ಸ್ವಲ್ಪ ಥಿಯೇಟ್ರ್ ಫೀಲ್ ಬರಲಿ ಅಂತ ಹೇಳಿಬಿಟ್ಟು ಎಲ್ಲ ಆ್ಯಕ್ಟರ್ಸ್ದು ಪಿಕ್ಚರ್ಸ್ ಎಲ್ಲ ಕ್ಯಾರಿಕೇಚರ್ ಹಾಕಿ ಮಾಡಿ. ಓಕೆ. ಆ್ಯಂಡ್ ಬರೀ ಇಂಟೀರಿಯರ್ಸ್ ನೀವೇ ಮಾಡ್ತೀವಿ ಅಂತ ಹೇಳಿದ್ರಿ. ಫ್ರೀ ಟೈಮಲ್ಲಿ ಹಾಬೀಸ್ ಅಂತ ಇನ್ನು ಬೇರೆ ಏನಾದರೂ ಏನು ಮಾಡ್ತೀರಾ? ನಾನು ಹೇಳಿದ್ನಲ್ಲ, ನನಗೆ ಪೇಂಟಿಂಗ್ಸ್ ತುಂಬ ಮಾಡೋದು ಇಂಟ್ರೆಸ್ಟು. ಸ್ವಲ್ಪ ಚಿಕ್ಕವಳಿದ್ದಾಗಿಂದನೂ ಸ್ವಲ್ಪ ಪೇಂಟಿಂಗ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಈಗ ನಂದು ಪ್ರೊಫೆಷನ್ ಅಂತಲೂ ಅನ್ಬೋದು ಆ್ಯಂಡ್ ಹಾಬಿನೂ ಆಯಿತು. ನಾನು ಐ ಡೂ ಲಾಟ್ ಆಫ್ ಪೇಂಟಿಂಗ್ಸ್. ಆ್ಯಂಡ್ ಇಂಟೀರಿಯರ್ ಡೆಕೋರೇಷನ್ ಪ್ಲಸ್ ಪೇಂಟಿಂಗ್ ಅಲ್ಲೇ ನಿಮ್ಮ ಟೈಮ್ ಕಳೆದಿದೆ. ಯಾ. ಹೋಮ್ ಥಿಯೇಟರ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಯೂಸ್ ಮಾಡ್ತಾ ಇರ್ತೀರ. ಅಥವಾ ನಿಮ್ಮ ಮಗಳು ಹೇಗೆ? ಹಾಂ, ವೀಕೆಂಡ್ಸಲ್ಲಿ ಎಲ್ಲ ಒಂದು ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ನೋಡೋ ಆಪರ್ಚುನಿಟಿ ಇರುತ್ತೆ. ಇದೊಂದು ಸ್ಪೆಷಲ್ಲಾಗಿ ಇದಕ್ಕೆ ಅಂತ ಒಂದು ಮೀಡಿಯಾ ರೂಮ್ ಅಂತ ಇಟ್ಕೊಂಡಾಗ ನಾವೇನು ಮಾಡ್ತೀವಿ, ವಿ ಟೇಕ್ ಔಟ್ ಟೈಮ್ ಆ್ಯಂಡ್ ಇಲ್ಲಿ ಬಂದು ಕೂತ್ಕೊಂಡು ಮೂವೀಸ್ ನೋಡ್ಕೊಂಡು. ಹೌದು. ಇದು ಹೋಮ್ ಥಿಯೇಟರ್ ಆಯಿತು. ನೆಕ್ಸ್ಟ್ ಅಲ್ಲಿ ನೀವು ಪೇಂಟ್ ಮಾಡ್ತಾ ಇರೋತಾರಲ್ಲ, ಅಲ್ಲಿ ಅರೇಂಜ್ ಮಾಡಿದ್ರೆ ಅದು ಯಾವ? ಅಲ್ಲಿ ಲೈಬ್ರರಿ ಇದೆ. ಅಲ್ಲಿ ಸ್ವಲ್ಪ ಬುಕ್ಸ್ ಎಲ್ಲ ವೆನ್ ಎವರ್ ವಿ ಹ್ಯಾವ್ ಟೈಮಲ್ಲಿ ಕೂತ್ಕೊಂಡು ಬುಕ್ಸ್ ಓದೋ ಹಾಗೆ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಫ್ರೀ ಟೈಮಲ್ಲಿ ಸುಮ್ಮನೆ ಅಲ್ಲಿ ನಾನು ಪೇಂಟಿಂಗ್ ಮಾಡಿಕೊಂಡು ಕೂತ್ಕೊಳ್ಳೋ ಜಾಗ ಮಾಡ್ಕೊಂಡಿದ್ದೀನಿ. ನೋಡೋಣ ಹಾಗಿದ್ರೆ. ಹೌದು, ಈ
ಸುಮ್ಮನೆ ಒಂದು ಡೆಕೋರೇಟಿವ್ ಥರ ಯೂಸ್ ಮಾಡಿಕೊಂಡು ಇಲ್ಲೊಂದು ಸ್ಟ್ಯಾಚ್ಯೂ ಇಟ್ಟಿದ್ದೀವಿ. ಬಿಕಾಸ್ ಇಲ್ಲಿ ಲಾಂಗ್ ವಾಲ್ ಬಂದಿರೋದ್ರಿಂದ ಆ್ಯಂಡ್ ನಮ್ಮ ಹಸ್ಬೆಂಡು ಹಾಬಿ ಫೋಟೋಗ್ರಾಫರ್, ಸೊ ಅವ್ರ ಫೋಟೋಗ್ರಫಿ ಎಲ್ಲ ಡಿಸ್ಪ್ಲೇ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ನೀವು ಸ್ವಲ್ಪ ಬ್ಲ್ಯಾಕ್ ಆ್ಯಂಡ್ ವೈಟ್ಗೆ ಜಾಸ್ತಿ ಸ್ವಲ್ಪ ವಿಂಟೇಜ್ ಲುಕ್ ಇರಲಿ ಅಂತ ಹೇಳಿಬಿಟ್ಟು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗ್ರಫಿ ಸ್ವಲ್ಪ ಆ್ಯಂಡ್ ನೀವು ಇಲ್ಲಿ ಹೇಳಿದಾಗ ನಿಮ್ಮದು ಪೇಂಟಿಂಗ್ ಕೂಡ ಇಲ್ಲಿ ಸಿಟ್ಟಿಂಗ್ ಮಾಡ್ಕೊಂಡಿದ್ದೀವಿ. ನನ್ನ ಮಗಳಿಗೂ ತುಂಬ ಪೇಂಟಿಂಗ್ಸ್ ತುಂಬ ಚೆನ್ನಾಗಿ ಮಾಡ್ತಾಳೆ. ಸೊ ಇಬ್ಬರು ಪೇಂಟಿಂಗ್ ಆರ್ಟಿಸ್ಟ್ ಆಗಿರೋದ್ರಿಂದ ಒಂದು ಸ್ಮಾಲ್ ಸ್ಪೇಸ್ ಟು ಮೇಕ್ ಯೂಸ್ ಕೂತ್ಕೊಂಡು ಪೇಂಟಿಂಗ್ ಮಾಡೋ ಹಾಗೆ ಒಂದು ಸ್ಮಾಲ್ ಸ್ಪೇಸ್ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ನಿಮ್ಮ ಮಗಳು ಕೂಡ ಪೇಂಟಿಂಗ್? ಹೌದು. ಈ ಪೇಂಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ ನೀವು ಮಾಡಿರೋ. ಥ್ಯಾಂಕ್ ಯು. ಸ್ಪೇಸ್ ಕೂಡ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ರೆ ಇಲ್ಲಿ. ಬಟ್ ನಮಗೆ ಬೇರೆಯವ್ರಿಗೆ ನೋಡೋರಿಗೆ ಬಟ್ ಇಲ್ಲಿ ಏನು ಇಡಬೇಕು ಏನು ಮಾಡ್ಬೇಕಂತ ಗೊತ್ತಾಗ ಎಂಟ್ರಿ ಆಗಿದ ತಕ್ಷಣ ಇಲ್ಲಿ ವಿಷನ್ ಆಗುತ್ತೆ. ಇಲ್ಲಿ ಪೇಂಟಿಂಗು ತುಂಬಾ ಚೆನ್ನಾಗಿದೆ ಇದು ಕೂಡ. ಆ್ಯಂಡ್ ಇಲ್ಲಿ ಫ್ಲೋರ್ ಏನಿದೆ? ಇಲ್ಲಿ ಲ್ಯಾಮಿನೇಟೆಡ್ ವುಡನ್ ಫ್ಲೋರಿಂಗ್ ಮಾಡಿಸಿದ್ದೀವಿ. ಇಟ್ ಗಿವ್ಸ್ ದಟ್ ವಾರ್ಮ್ ಫೀಲ್ ಟು ದ ಹೌಸ್ ಅಂತ ಹೇಳಿಬಿಟ್ಟು ಎಲ್ಲ ಮೋಸ್ಟ್ ಆಫ್ ದಿಸ್ ಏರಿಯಾನಲ್ಲಿ ವುಡನ್ ಫ್ಲೋರಿಂಗ್ ಮಾಡಿಸ್ಕೊಂಡಿದ್ದೀವಿ. ಆ್ಯಂಡ್ ಫುಲ್ ಇಡೀ ಮನೆ ಫುಲ್ ವೈಟ್ ಆ್ಯಂಡ್ ಬ್ರೌನಲ್ಲಿ ನೀವು ಕಾಂಬಿನೇಷನ್. ಹೌದು. ಓಕೆ. ಆ್ಯಂಡ್ ಲೈಬ್ರರಿ ಇದೆ ಅಂತ ಕೂಡ ಹೇಳಿ. ಅಗೇನ್ ಹಿಯರ್ ನನ್ನ ಮಗಳು ತುಂಬ ಆ್ಯವಿಡ್ ರೀಡರ್, ತುಂಬ ಬುಕ್ಸ್ ಓದ್ತಾಳೆ. ಸೊ ದಿಸ್ ಸ್ಪೇಸ್ ಇಸ್ ಮೇನ್ಲಿ ಅವಳು ಪೇಂಟ್ ಮಾಡ್ತಾಳೆ ಆ್ಯಂಡ್ ಬುಕ್ಸ್ ಓದ್ತಾಳೆ. ಆ್ಯಂಡ್ ಮ್ಯೂಸಿಕ್ ರೂಮ್ ಥರನೂ ಹೇಳ್ಬೋದು. ಯಾವಾಗಾರು ಬಂದು ಕೂತ್ಕೊಂಡು ಮ್ಯೂಸಿಕ್ ಕೇಳಿಕೊಂಡು ಬುಕ್ಸ್ ಓದ್ಕೊಂಡು ಪೇಂಟ್ ಮಾಡ್ಕೊಂಡಿರ್ತೀವಿ. ಆ್ಯಂಡ್ ಅಲ್ಲಿ ತಂಬೂರಿ ಇದೆ, ಸೊ ನೀವು ನುಡಿಸ್ತೀರಾ ಹೇಗೆ ಅದು ತಂಬೂರಿ? ಜಸ್ಟ್ ಮೈ ಡಾಟರ್ ಲೈಕ್ಸ್ ಟು ಪ್ಲೇ ಮ್ಯೂಸಿಕ್ ಆ್ಯಂಡ್ ಸೊ ನೀವಲ್ಲ ನಿಮ್ಮ ಮಗಳು ಅಥವಾ ಇಬ್ಬರು ಮಾಡ್ತೀರಾ? ಪ್ಲೇ ಮಾಡ್ತೀರಾ ಇಬ್ಬರು? ನನ್ನ ಮಗಳು ಮೇನ್ಲಿ. ಓಕೆ. ಆ್ಯಂಡ್ ಇಲ್ಲಿ ನೋಡಿದ್ರೆ ಪಾತ್ವೆ ಸೇಮ್ ಗ್ಲಾಸಲ್ಲಿ ಮಾಡಿದ್ದೀರಾ, ಸೊ ಅದೇನು ಐಡಿಯಾ? ಸೊ ನಾನು ನೋಡೇ ಇಲ್ಲ ಆ ಥರ ಪಾತ್ವೆನ. ದಿಸ್ ಬ್ರಿಡ್ಜ್ ಬಂದಿರೋದು ಮೇನ್ಲಿ ನಮ್ಮ ಆರ್ಕಿಟೆಕ್ಟ್ ಸಜೆಸ್ಟ್ ಮಾಡಿರೋದು ಐಡಿಯಾ ಇದು. ಆ ಕಡೆ ಡೆಕ್ ಅಂತ ಮಾಡ್ಕೊಂಡಿದ್ದೀವಿ ಒಂದು, ಅಲ್ಲಿಗೆ ಆ್ಯಕ್ಸಸ್ ಬೇಕಿತ್ತು. ಸೊ ಇಲ್ಲಿ ಒಂದು ನಾರ್ಮಲ್ ಬ್ರಿಡ್ಜ್ ಥರ ಮಾಡಿಕೊಂಡ್ರೆ ಒಂಥರ ಹೆವಿ ಅನ್ಸಕ್ಕೆ ಶುರು ಆಗುತ್ತೆ, ದ ಹೋಲ್ ಸ್ಟ್ರಕ್ಚರ್ ಹೆವಿ ಅನ್ಸಕ್ಕೆ ಶುರು ಆಗುತ್ತೆ. ಸೊ ವಿ ಕೇಮ್ ಅಪ್ ವಿತ್ ದಿಸ್ ಐಡಿಯಾ. ಈ ಥರ ಹೀಗೆ ಗ್ಲಾಸ್ ಹಾಕ್ಸ್ಬಿಟ್ಟು ಟಫನ್ ಗ್ಲಾಸ್ ಹಾಕ್ಸ್ಬಿಟ್ಟು ಇಟ್ಸ್ ವೆರಿ ಸೇಫ್ ಟು ವಾಕ್ ಆನ್, ಅದೇನು ತೊಂದರೆ ಇಲ್ಲ. ಸೊ ಆ ರೀಸನಿಂದ ಇಲ್ಲೊಂದು ಗ್ಲಾಸ್ ಬ್ರಿಡ್ಜ್. ಸ್ವಲ್ಪ ಭಯ ಅನ್ಸುತ್ತೆ ಬಟ್ ಸೆಕ್ಯೂರ್ ಆಗಿದೆ. ಯಾ ಅಬ್ಸಲ್ಯೂಟ್ಲಿ. ಬನ್ನಿ. ಟೆರಸ್ ಗಾರ್ಡನ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಗಾರ್ಡನಿಂಗ್ ಜೊತೆ ಟೆರಸ್ ಗಾರ್ಡನಿಂಗ್ ಕೂಡ ಇವಾಗ ತುಂಬಾ ಟ್ರೆಂಡಲ್ಲಿದೆ. ಆ್ಯಂಡ್ ಇದ್ರ ಬಗ್ಗೆ ಹೇಳಿ, ಟೆರಸ್ ಗಾರ್ಡನಿಂಗ್ ಬಗ್ಗೆ. ನನಗೆ ಯಾವಾಗಲೂ ನಾನು ಬೆಳೆದಿರೋದು ತರಕಾರಿ ತಿನ್ನಬೇಕು ಅಂತ ತುಂಬ ಆಸೆ ಇತ್ತು. ಅದಕ್ಕೋಸ್ಕರ ಇಲ್ಲೊಂದು ಚಿಕ್ಕದಾಗಿ ಒಂದು ಟೆರಸ್ ಗಾರ್ಡನಿಂಗ್ ಮಾಡ್ಕೊಂಡು. ಏನಿದೆ ಇಲ್ಲಿ ಗಾರ್ಡನಿಂಗಲ್ಲೆಲ್ಲ ಏನೇನು? ಕರ್ಬೇವಿನ ಸೊಪ್ಪು ಬೆಳೆಸಿದ್ದೀನಿ ಆ್ಯಂಡ್ ಬೀನ್ಸ್ ಇದೆ ಆ್ಯಂಡ್ ಪಾಲಕ್ ಸೊಪ್ಪು, ಬೇರೆ ಸೊಪ್ಪುಗಳು, ಆಮೇಲೆ ಫಿಗ್ ಟ್ರೀ ಇದೆ. ಸಣ್ಣ ಪುಟ್ಟ ಹೀಗೆ ಬೀಜಗಳೆಲ್ಲ ಹಾಕಿದ್ದೀನಿ. ಸೀಸನ್ ಟೊಮ್ಯಾಟೊ ಇತ್ತು, ಇವಾಗ ಮತ್ತೆ ಹಾಕಿದ್ದೀನಿ. ಈ ಥರ ಸೈಕಲ್ ಮಾಡ್ತೀನಿ. ಟೆರಸ್ ಗಾರ್ಡನಿಂಗ್ ಕೂಡ ಇವಾಗ ಎಲ್ಲರೂ ತುಂಬಾ ಇಷ್ಟಪಡ್ತಾರೆ. ಆ್ಯಂಡ್ ಇಲ್ಲಿ ಬಂದರೆ ನಿಮ್ಮ ಮತ್ತೆ ಇನ್ನೊಂದು ಗಾರ್ಡನ್ ಕೂಡ ವ್ಯೂ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಮತ್ತೆ ಏನೇನು ಬೆಳಿಬೇಕಂತ ಆಸೆ ಇದೆ ತರಕಾರಿಗಳಲ್ಲಿ? ಇವಾಗ ಸ್ವಲ್ಪ ಇದೆ ಟೆರಸ್ ಗಾರ್ಡನಿಂಗ್ ಅಂತ ಹೇಳಿದ್ರೆ, ಇನ್ನು ಏನೇನು ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ಇವಾಗ ಕಲಿತಾ ಇದ್ದೀನಿ ಸ್ವಲ್ಪ. ಇನ್ನೂ ಮುಂದೆ ಚೆನ್ನಾಗಿ ಎಲ್ಲ ಥರದ ತರಕಾರಿಗಳು, ಹಣ್ಣುಗಳು, ಹೂವುಗಳು ಬೆಳೆಸಬೇಕು ಅಂತ ಆಸೆ ಇದೆ. ಒಂದೊಂದೇ ಕಲಿತಾ ಇದ್ದೀನಿ. ಆ್ಯಂಡ್ ಇವಾಗ ಕೂಡ ಚಿಕ್ಕ ಚಿಕ್ಕ ಪಾಟಲ್ಲೇ ಹೂ ಬೆಳ್ಕೋಬೋದು ಅಥವಾ ಫ್ರೂಟ್ಸ್, ವೆಜಿಟೇಬಲ್ಸ್ ಏನು ಬೇಕಾದರೂ ಮಾಡ್ಕೊಳ್ಳೋ ಥರ ಎಲ್ಲ ಬಂದಿದೆ ಟೆಕ್ನಿಕ್ಸು. ಸೊ ಅದನ್ನೆಲ್ಲ ಮಾಡ್ಕೋಬೋದು ಅನಿಸುತ್ತೆ. ಸೊ ಇಲ್ಲಿ ನೋಡಿದ್ವಿ. ನೆಕ್ಸ್ಟ್ ಏನಿದೆ ನಿಮ್ಮನೇಲಿ ಇಂಟೀರಿಯರ್ ನೋಡ್ತಾ ಇರೋದು? ಇನ್ನು ಉಳಿದಿರೋದು ನೀವು ನೋಡಬೇಕಾಗಿರೋದು ಬೆಡ್ರೂಮ್, ಮಾಸ್ಟರ್ ಬೆಡ್ರೂಮ್ ಆ್ಯಂಡ್ ಡಾಟರ್ಸ್ ರೂಮ್. ಮನೆ ಅಂತ ಹೇಳಿದ್ರೆ ಲಿವಿಂಗ್ ರೂಮ್ ಎಷ್ಟು ಮುಖ್ಯನೋ ಬೆಡ್ರೂಮ್ಸ್ ಕೂಡ ಅಷ್ಟೇ ಮುಖ್ಯ. ಹೌದು. ಸೊ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ಆದಮೇಲೆ ರೂಮ್ಸ್ಗಳನ್ನ ಫ್ರೆಂಡ್ಸ್ ನೋಡಿದ್ರಲ್ಲ, ಇಂಟೀರಿಯರ್ ಡಿಸೈನಿಂಗ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಲ್ಲಿ ಪೇಂಟಿಂಗ್ ಹೇಗೆ ಮಾಡೋದು ಅಂತ ಅದಕ್ಕೆ ಅಂತ ಪುಟ್ಟ ಜಾಗ ಮಾಡ್ಕೊಂಡಿದ್ದಾರೆ, ಅದನ್ನು ನೋಡಿದ್ವಿ. ಲೈಬ್ರರಿ ನೋಡಿದ್ವಿ. ಇಲ್ಲಿ ಟೆರಸ್ ಗಾರ್ಡನಿಂಗ್ ನೋಡಿದ್ವಿ. ಒಂದು ಪುಟ್ಟ ಬ್ರೇಕ್ ತಗೊಳ್ಳಿ. ಬ್ರೇಕ್ ಆದಮೇಲೆ ಮಾಸ್ಟರ್ ಬೆಡ್ರೂಮ್ ಮತ್ತು ಕಿಡ್ ಬೆಡ್ರೂಮ್ ಹೆಂಗೆ ಮಾಡಿದ್ದಾರೆ ಅಂತ ನೋಡೋಣ. ಈಗ ಸ್ಮಾಲ್ ಬ್ರೇಕ್.
ಲೇಡೀಸ್ ವೆಲ್ಕಮ್ ಬ್ಯಾಕ್ ಟು ಫೇರ್ ಆ್ಯಂಡ್ ಲವ್ಲಿ. ಲಿವಿಂಗ್ ರೂಮ್ ನೋಡಿದ್ವಿ, ಹಾಗೆ ತುಂಬಾ ಚೆನ್ನಾಗಿರುವಂತಹ ಇಂಟೀರಿಯರ್ಸ್ ನೋಡಿದ್ವಿ. ಅದ್ರ ಜೊತೆಗೆ ಮನೆ ಅಂತ ಹೇಳಿದ್ಮೇಲೆ ಮಾಸ್ಟರ್ ಬೆಡ್ರೂಮ್ ಮತ್ತು ಕಿಡ್ ರೂಮ್ಸ್ ತುಂಬಾ ಇಂಪಾರ್ಟೆಂಟ್. ಅದೆಲ್ಲ ಹೇಗೆ ಡೆಕೋರೇಟ್ ಮಾಡಿದರೆ ಬನ್ನಿ ತೋರಿಸ್ತೀನಿ. ಇದು ಮಾಸ್ಟರ್ ಬೆಡ್ರೂಮು. ಇದು ಏನು ಅಂತಂದರೆ ಮಾಸ್ಟರ್ ಬೆಡ್ರೂಮ್ ಅಂದರೆ ರಿಕ್ವೈರ್ಮೆಂಟ್ಸ್ ಏನಿರುತ್ತೆ, ಬೆಡ್, ಒಂದು ಕೂತ್ಕೊಳ್ಳೋಕ್ಕೆ ಒಂದು ಈಸಿ ಕೋಝಿ ಆಗಿರೋದೊಂದು ಜಾಗ, ಆಮೇಲೆ ಎಂಟರ್ಟೈನ್ಮೆಂಟ್ ಯೂನಿಟ್ ಬೇಕಾಗಿಲ್ಲ ಮೋಸ್ಟ್ ಆಫ್ ದ ಟೈಮಲ್ಲಿ, ಬಟ್ ಒಂದು ಇರಲಿ ಅಂಥೇಳಿ ನಾವು ಮಾಡಿಸ್ಕೊಂಡಿದ್ದೀವಿ. ಆಮೇಲೆ ಬುದ್ಧ ಇಸ್ ಮೈ ಫೇವ್ರೆಟ್. ಆ್ಯಂಡ್ ಇಲ್ಲಿ ಡ್ರೆಸ್ಸಿಂಗ್ ಏರಿಯಾ ಮಾಡ್ಕೊಂಡಿದ್ದೀವಿ. ಅಲ್ಲಿ ಡೆಸ್ಕ್ ಜಸ್ಟ್ ಫಾರ್ ಸಮ್ ಪೆಂಡಿಂಗ್ ಆಫೀಸ್ ವರ್ಕ್ ಏನಾದಿದ್ರೆ ಅಲ್ಲಿ ಮಾಡ್ಕೊಳ್ಳೋಕ್ಕೆ ಒಂದು ಡೆಸ್ಕ್, ಆ್ಯಂಡ್ ಅಲ್ಲಿ ವಾಕ್-ಇನ್ ವಾರ್ಡ್ರೋಬು, ಆ್ಯಂಡ್ ಒಂದು ಬಾತ್ರೂಮ್, ಅಟ್ಯಾಚ್ಡ್ ಬಾತ್ರೂಮ್ ಇದೆ ವಿತ್ ಎನ್ಕ್ಲೋಸ್ಡ್ ಶವರ್ ಏರಿಯಾ ಇದೆ. ಸೆಪ್ರೇಟಾಗಿ ಒಂದು ಶವರ್, ಅಂದರೆ ಡ್ರೈ ಆ್ಯಂಡ್ ವೆಟ್ ಕಾನ್ಸೆಪ್ಟ್ಸ್ ಬಂದಿದೆ ಎಲ್ಲ ಈಗ. ಫುಲ್ ಬಾತ್ರೂಮ್ ವೆಟ್ ಆಗೋದಕ್ಕಿಂತ ಬರೀ ಶವರ್ ಎನ್ಕ್ಲೋಜರಲ್ಲಿ ಮಾತ್ರ ಒದ್ದೆ ಆಗಿರುತ್ತೆ. ಸೊ ಮೇಂಟೆನೆನ್ಸ್ ಈಸಿ ಆಗುತ್ತೆ. ಆ್ಯಂಡ್ ಇಲ್ಲಿ ಕೂಡ ಬಾಲ್ಕನಿ ಓಪನ್ ಇದೆ, ಸೊ ಇಲ್ಲಿ ಕೂಡ ಗಾರ್ಡನ್ ಕಾಣಿಸುತ್ತೆ. ಆ್ಯಕ್ಚುಲಿ ಅಲ್ಲೂ ಕೂತ್ಕೊಳ್ಬೋದು, ಸ್ಮಾಲ್ ಚೇರ್ಸ್ ಹಾಕ್ಕೊಂಡು ವಿ ಕ್ಯಾನ್ ಸಿಟ್. ಸೊ ಎಲ್ಲ ಆಲ್ ಟುಗೆದರ್ ಏನಂದರೆ ಎಲ್ಲ ಸ್ವಲ್ಪ ಗಾಳಿ ಬೆಳಕು ಚೆನ್ನಾಗಿ ಬರೋ ಹಾಗೆ, ದಟ್ ವಾಸ್ ಅವರ್ ಐಡಿಯಾ. ಇದು ಐಡಿಯಾ ಯಾರು? ಈ ಬೆಡ್ರೂಮ್ ಪರ್ಟಿಕ್ಯುಲರ್ಲಿ ಮಾಸ್ಟರ್ ಬೆಡ್ರೂಮ್ ಐಡಿಯಾ ಯಾರ್ದು? ಅಫ್ಕೋರ್ಸ್ ದ ವುಮನ್ ಆಫ್ ದ ಹೌಸ್ದೇ ಇರುತ್ತೆ, ಅದು ನಂದೇನೆ. ಹೀಗೆ ಇರಬೇಕು, ಸ್ವಲ್ಪ ಸ್ಪೇಷಿಯಸ್ ಆಗಿರಬೇಕು, ತುಂಬ ಕ್ಲಟರ್ ಇರಬಾರ್ದು ಅಂತ ಹೇಳ್ಬಿಟ್ಟು ನನಗೆ ಮಾಸ್ಟರ್ ಬೆಡ್ರೂಮ್ ಅಂತ ಹೇಳಿದ್ರೆ ಸ್ವಲ್ಪ ಸ್ಪೇಷಿಯಸ್ ಆಗಿರಬೇಕು, ಡೆಕೋರೇಟಿವ್ ಆಗಿರಬೇಕು ಅಂತ ಹೇಳಿದ್ರೆ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫೋಟೋ ಕೂಡ ತುಂಬಾ ಚೆನ್ನಾಗಿದೆ, ಅದು ಆರ್ಟಿಸ್ಟಿಕ್ ಆಗಿ ಮಾಡಿಸಿರೋ ಥರ. ಅದು ಹೇಗೆ ಮಾಡಿದ್ರು? ದಟ್ಸ್ ಆ್ಯಕ್ಚುಲಿ ಅ ಗಿಫ್ಟ್. ಒನ್ ನನ್ನ ಫ್ರೆಂಡ್ ಶಿ ಗಾಟ್ ಇಟ್ ಪೆನ್ಸಿಲ್ ಸ್ಕೆಚ್ಡ್. ಅವರ ತಮ್ಮ ಒಳ್ಳೆ ಆರ್ಟಿಸ್ಟು, ಅವ್ರ ಹತ್ರ ಮಾಡಿಸ್ಕೊಂಡು ನನಗೆ ಗಿಫ್ಟ್ ಮಾಡಿದ್ದಾರೆ. ಚೆನ್ನಾಗಿದೆ, ಫುಲ್ ಕ್ಯೂಟ್ ಫ್ಯಾಮಿಲಿ. ಆ್ಯಂಡ್ ಇವಾಗ ನಿಮ್ಮ ಮಗಳು ಬೆಡ್ರೂಮ್ ಅಂತ ಹೇಳಿದ್ರೆ ಅವ್ರದ್ದು ಹೇಗೆ ಮಾಡಿದ್ದೀರಾ? ಚಿಲ್ಡ್ರನ್ ಬೆಡ್ರೂಮ್ ಅಂದರೆ ಫಸ್ಟ್ ತಲೆಯಲ್ಲಿ ಬರೋದು ಸಮಥಿಂಗ್ ಬ್ರೈಟ್, ಚರ್ಪಿ ಆಗಿರಬೇಕು, ಆಮೇಲೆ ಹ್ಯಾಪಿ ಅನ್ನಿಸ್ಬೇಕು, ಅವ್ರಿಗೆ ಎಲ್ಲೂ ತಾಕಿಸ್ಕೊಳ್ದೇ ಇರೋಂಗೆ, ಏನೋ ಡೇಂಜರು ಇಲ್ಲದೆ ಇರೋಂಗೆ ಆ ಥರ ಮಾಡಬೇಕು ಅಂತ ಐಡಿಯಾ ಇಟ್ಕೊಂಡಿರ್ಬೇಕು ಚಿಲ್ಡ್ರನ್ ಬೆಡ್ರೂಮ್ ಅಂತಂದರೆ. ಅವಳದು ಹೇಗೆ ಅಂದರೆ, ನನ್ನ ಮಗಳದು ಅವಳು ಅಷ್ಟೇ, ಶೀ ಲೈಕ್ಸ್ ಬ್ರೈಟ್ ಕಲರ್ಸು, ಆ್ಯಂಡ್ ಇಟ್ ಈಸ್ ವೆರಿ ಕ್ಲೀಶೇಡ್ ದಟ್ ಪಿಂಕ್ ಅಂತ ಹೇಳಿಬಿಟ್ಟು, ಬಟ್ ಅವಳಿಗೆ ರಿಯಲಿ ಪಿಂಕ್ ಕಲರ್ ಇಷ್ಟ. ಅಲ್ಲ, ಅದೇ ಹೇಳ್ತಾ ಇದ್ದೀನಿ, ಎಲ್ಲರೂ ಅದೇ ಡಿಫಾಲ್ಟ್ ಪಿಂಕ್ ಅಂತ ಹೇಳ್ತಾರೆ, ಬಟ್ ಅವಳದು ಆ್ಯಕ್ಚುಲಿ ಹರ್ ಫೇವ್ರೆಟ್ ಕಲರ್ ಈಸ್ ಪಿಂಕ್. ಅದಕ್ಕೋಸ್ಕರ ಒಂದು ವಾಲ್ ಪಿಂಕ್ ಪೇಂಟ್ ಮಾಡಿದ್ದೀವಿ. ಆ್ಯಂಡ್ ಅವಳದೂ ಅಷ್ಟೇ ತುಂಬ ಬ್ರೈಟಾಗಿ ಮಾಡ್ಕೊಂಡಿದ್ದೀವಿ ರೂಮು. ಯಾಕೆಂದರೆ ಓದೋ ಹುಡುಗಿ, ಚೆನ್ನಾಗಿ ಲೈಟು ಗಾಳಿ ಇರಲಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಸ್ಟಡಿ ಡೆಸ್ಕ್, ಒಂದು ಲಾಂಗ್ ಸ್ಟಡಿ ಡೆಸ್ಕ್ ಅಂತ ಮಾಡ್ಕೊಂಡ್ಬಿಟ್ಟು, ಆ್ಯಂಡ್ ಅವಳ ಬುಕ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ ಒಂದು ಕಬರ್ಡ್ ಮಾಡ್ಕೊಂಡಿದ್ವಿ. ನೀವು ಇಲ್ಲಿ ಏನೇ ಹೇಳಿದ್ರು ಜಸ್ಟ್ ನೀವು ಹೇಳ್ತಾ ಇದ್ರೆ ಅಷ್ಟೇ, ಬಟ್ ಅಲ್ಲಿ ನೋಡಿದಷ್ಟು ಖುಷಿ ಆಗಲ್ಲ. ಸೊ ನಿಮ್ಮ ಮಗಳು ರೂಮ್ ನೋಡೋಣ ಹೇಗೆ ಮಾಡಿದ್ದೀರಾ ಅದು ಕೂಡ ಅಂತ. ಬನ್ನಿ. ಓಕೆ. ಆ್ಯಂಡ್ ಇದು ನನ್ನ ಡಾಟರ್ ರೂಮ್. ಆ್ಯಂಡ್ ನಾ ಹೇಳ್ದಂಗೆ ಅವಳು ಒನ್ ವಾಲ್ ಪಿಂಕ್, ಬ್ರೈಟ್ ಪಿಂಕ್ ಮಾಡಿಸಿದ್ದೀವಿ. ಆ್ಯಂಡ್ ಜಸ್ಟ್ ನಿಮ್ಮನೇಲಿ ಎಲ್ಲ ಕಡೆನೂ ವೈಟ್ ಇದೆ, ಅಲ್ಲಿ ಮಾತ್ರ. ಆ್ಯಂಡ್ 4 ಪೋಸ್ಟರ್ ಬೆಡ್ ಮಾಡಿಸ್ಕೊಂಡಿದ್ದೀವಿ ಇಲ್ಲಿ. ಅವಳಿಗೆ ಇದೇ ಥರ ಬೇಕಿತ್ತು ಅಂತ ಹೇಳಿದ್ಲು. ಅವಳು ಇನ್ವಾಲ್ವ್ ಮಾಡಿದ್ದೀವಿ ವೆನ್ ವಿ ವರ್ ಮೇಕಿಂಗ್ ದ ಹೌಸ್ ಅಲ್ಲ, ಆವಾಗ ಅವಳದು ಇಷ್ಟ, ಕಲರ್ಸ್ ಏನು ಬೇಕು, ಯಾವ ಥರ ಬೇಕು ಅಂತೆಲ್ಲ ಕೇಳಿ ಡಿಸ್ಕಸ್ ಮಾಡಿ, ಅವಳಿಗೆ ಈ ಥರ ಬೇಕು ಅಂತಂದಮೇಲೆ ಹಾಗೆ ರೆಡಿ ಮಾಡಿಸ್ಬಿಟ್ಟು. ಆ್ಯಂಡ್ ಅವಳಿಗೊಂದು ಸೆಪ್ರೇಟ್ ಬ್ಯಾಲ್ಕನಿನೂ ಬರುತ್ತೆ. ಆ್ಯಂಡ್ ಅವಳದ್ದು ಡೆಸ್ಕ್ ನೀವು ನೋಡೋ ಹಾಗೆ ಇಲ್ಲಿ ಸ್ವಲ್ಪ ಲಾಂಗ್ ಡೆಸ್ಕ್ ಇಟ್ಕೊಂಡಿದ್ದೀವಿ, ಯಾಕಂದರೆ ಮಕ್ಕಳು ಸ್ವಲ್ಪ ಅಲ್ಲಿ ಇಲ್ಲಿ ಬುಕ್ಸ್ ಓದಬೇಕಾದ್ರೆ ಸ್ಕ್ಯಾಟರ್ ಮಾಡ್ತಾರೆ. ಸ್ವಲ್ಪ ಚಿಕ್ಕದಕ್ಕಿಂತ ಸ್ವಲ್ಪ ಲಾಂಗ್ ಇರಲಿ ಅಂತ ಈ ವಾಲ್ ಫುಲ್ಲು ಅದನ್ನು ಮಾಡಿಸಿದ್ದೀವಿ. ಆ್ಯಂಡ್ ಅವಳದು ಸ್ಟಡಿ ಬುಕ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ ಒಂದು ಕಬರ್ಡ್ ಮಾಡಿಸಿದ್ದೀವಿ ಇಲ್ಲಿ.
ಮಕ್ಳಿಗೆ ಅಂತಾನೆ ಇವಾಗ ಬೇರೆ ಕ್ಲಾತ್ಸ್ ಆಗಿರ್ಬೋದು, ಮೆಟೀರಿಯಲ್ಸ್ ಆಗಿರ್ಬೋದು, ಡಿಸೈನ್ಸ್ ಆಗಿರ್ಬೋದು ಎಲ್ಲ ಕೂಡ ಬಂದಿದೆ. ಆ್ಯಂಡ್ ಇಲ್ಲಿ ಕೂಡ ನೋಡಿದ್ರೆ ವೈಟ್ ಜೊತೆ ಪಿಂಕ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ಅವಳಿಗೋಸ್ಕರ. ಆ್ಯಂಡ್ ತುಂಬಾನೇ ಚೆನ್ನಾಗಿ ಡೆಕೋರೇಟ್ ಮಾಡ್ಕೊಂಡಿದ್ದಾಳೆ. ಎಲ್ಲಿ ನೋಡಿದ್ರು ಔಲ್ಸ್ ಇದೆ ಅಥವಾ ಫುಲ್ ಕ್ಲೀನಾಗಿ ಇಟ್ಕೊಂಡಿದ್ದಾಳೆ. ಮಕ್ಳು ರೂಮ್ ಅಂದ ತಕ್ಷಣ ಸ್ವಲ್ಪ ಮಿಸ್ಸಿ ಮಾಡ್ಕೋತಾರೆ ಅನ್ಸುತ್ತೆ, ಬಟ್ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಇದು ಒಂದು ಕಾಮನ್ ಬ್ಯಾಲ್ಕನಿ. ನೀವು ಬ್ಯಾಲ್ಕನಿ ಅಂದ ತಕ್ಷಣ ನಮಗೆ ಒಂದು ಸನಿ ಬ್ಯಾಲ್ಕನಿ ಅನ್ನೋದು ಕಣ್ಮುಂದೆ ಬರುತ್ತೆ. ನನಗೆ ಅದೇ ಥರ ಬೇಕಿತ್ತು, ಸ್ವಲ್ಪ ಸನಿ ಆಗಿರೋ ಬ್ಯಾಲ್ಕನಿ. ಇಲ್ಲಿ ಒಂದಿಷ್ಟು ಪಾಟ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಇಲ್ಲಿ ಬೇಕಾದರೆ ಚೇರ್ಸು ಅದೆಲ್ಲ ಹಾಕೊಂಡು ಕೂತ್ಕೊಂಡು ಈವ್ನಿಂಗ್ ಸಮ್ ಕ್ವೈಟ್ ಈವ್ನಿಂಗ್ ವಿ ಕ್ಯಾನ್ ಸ್ಪೆಂಡ್. ಇವಾಗ ಆ್ಯಕ್ಚುಲಿ ನಿಮ್ಮ ಮನೆ ನೋಡಿದ್ರೆ ತುಂಬ ಸ್ವಲ್ಪ ದೊಡ್ಡದಾಗಿದೆ. ಆ್ಯಂಡ್ ನಿಮ್ಮ ಮನೆಯಲ್ಲಿ ಮೇಂಟೈನ್ ಮಾಡೋದಕ್ಕೆ ತುಂಬಾ ಐಟಮ್ಸ್ ಇದೆ. ಇವಾಗ ಗ್ರೀನ್ರೀಸ್ ಆಗಿರ್ಬೋದು, ಪಾಟ್ಸ್ನು ಕೂಡ ತುಂಬಾ ಮೇಂಟೈನ್ ಮಾಡಬೇಕು, ಚಿಕ್ಕ ಮಕ್ಳ ಥರನೇ ಮೇಂಟೈನ್ ಮಾಡಬೇಕು. ಸೊ ನಿಮಗೆ ಮೇಂಟೈನ್ ಮಾಡೋಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಥವಾ ಖುಷಿ ಆಗುತ್ತಾ ನಮ್ಮ ಮನೆ ಇಂಟೀರಿಯರ್ನ ಅಥವಾ ನಮ್ಮ ಮನೇನ ಚೆನ್ನಾಗಿ ಇಟ್ಕೋತಾ ಇದ್ದೀನಿ ಅಂತ ಹೇಗೆ ಅನಿಸುತ್ತೆ? ಯಾವುದೇ ಒಂದು ಕೆಲಸ ನಮ್ಮ ಇಂಟ್ರೆಸ್ಟಿಂದ ಮಾಡಿದ್ರೆ ಅದು ಕಷ್ಟ ಅನಿಸೋದೇ ಇಲ್ಲ. ನನಗಿದ್ರಲ್ಲಿ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ನನಗಿದು ತುಂಬ ಕಷ್ಟ ಅನಿಸ್ತಾ ಇಲ್ಲ. ಏನು ದಿನ ದಿನ ಮಾಡ್ಕೊಂಡು ಹೋಗ್ಬಿಟ್ರೆ ಅದು ಕಷ್ಟನೇ ಇರೋದಿಲ್ಲ ಅದು. ಆ್ಯಂಡ್ ಎಲ್ಲರೂ ಮನೇಲಿರೋರು ಎಲ್ಲರೂ ನನಗೆ ಸಹಾಯ ಮಾಡ್ತಾರೆ ಎಲ್ಲ ಮೇಂಟೈನ್ ಮಾಡ್ಕೊಳ್ಳೋರು. ಸೊ ಅದಕ್ಕಾಗಿ ಗಾರ್ಡನಿಂಗ್ ಕೂಡ ನೀವೇ ಮೇಂಟೈನ್ ಮಾಡ್ತೀರಿ ಅಂತ ಹೇಳಿದ್ರಿ. ಮನೆ ಕ್ಲೀನಿಂಗ್ ಇಂದ ಹಿಡಿದು ಫುಲ್ ಗಾರ್ಡನಿಂಗ್ ಪ್ರತಿಯೊಂದು ನೀವೇ ಮೇಂಟೈನ್ ಮಾಡ್ತೀರಿ ಅಂತ ಹೇಳಿದ್ರಿ. ಸೊ ನಾವು ಮಾಡೋ ಕೆಲಸ ನಾವೇ ಮಾಡಿಕೊಂಡ್ರೆ ಫುಲ್ ಮನೆ ಕ್ಲೀನ್ ಆಗಿರುತ್ತೆ ಅಂತ. ಸೊ ನಿಮ್ಮ ಮನೆ ನೋಡೋದೇ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಇಂಟೀರಿಯರ್ ಬಗ್ಗೆ ಇಷ್ಟೆಲ್ಲ ಇನ್ಫಾರ್ಮೇಷನ್ ಅನ್ನ. ಥ್ಯಾಂಕ್ ಯು ಸೋ ಮಚ್ ಸುಷ್ಮಾ. ಥ್ಯಾಂಕ್ ಯು. ಲೇಡೀಸ್ ನೋಡಿದ್ರಲ್ಲ ಇಂಟೀರಿಯರ್ ಅಂದರೆ ಹೇಗಿರಬೇಕು, ಅದರಲ್ಲಿ ಇಡುವಂಥ ಶೋ ಪೀಸ್ಗಳು ಅಥವಾ ನಮ್ಮ ರೂಮ್ಸ್ ಎಷ್ಟು ನೀಟಾಗಿರಬೇಕು, ಯಾವೆಲ್ಲ ಐಡಿಯಾ ಮೇಲೆ ಮಾಡ್ಕೋಬೇಕು ಅಂತ ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಇದು ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.